ತಮ್ಮ ಅಧಿಕಾರಾವಧಿಯಲ್ಲಿ ವೈಟ್ನರ್ ಹಾಕಿಲ್ಲ ಅಂತ ಹೇಳಿ ಆಣೆ ಮಾಡಿ ಅಂತ ಸಿದ್ದರಾಮಯ್ಯಗೆ ಆಣೆ ಸವಾಲನ್ನ ಹಾಕಿದ್ದಾರೆ ಎಂಎಲ್ಸಿ ರವಿಕುಮಾರ್. ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡೋಕೆ ಸವಾಲನ್ನ ಹಾಕಿದ್ದಾರೆ ಬಿಜೆಪಿ ಪರಿಷತ್ ಸದಸ್ಯ ರವಿಕುಮಾರ್. ಇವರು ಸಿದ್ದರಾಮಯ್ಯ ಅಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಸೈಟ್ ರಾಮಯ್ಯ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ರವಿಕುಮಾರ್. ಬೆಲೆ ಏರಿಕೆ ಲೂಟಿ ಮಾಡೋಕೆ ಬಂದಂತಹ ಸರ್ಕಾರ ಇದು ಅಂತ ಕಿಡಿಕಾರಿದ್ದಾರೆ. ದಮ್ಮಿದ್ರೆ ಯಾರಿಗೆ ದಮ್ಮಿದ್ರೆ ನಿಮಗೆ ಸಿದ್ದರಾಮಯ್ಯವರೇ, ನಾನು ಓಪನ್ ಸವಾಲು, ನಿಮಗೆ ಏನಾದ್ರು ದಮ್ಮಿದ್ರೆ ಸಿಬಿಐಗೆ ಕೊಡಿ. ತಾಕತ್ತಿದ್ರೆ ಯಾರಿಗೆ ಕೊಡಬೇಕು? ಸಿಬಿಐಗೆ ಕೊಡಿ ಅನ್ನುವಂತ ಸವಾಲನ್ನು ನಿಮಗೆ ಹಾಕ್ತೇನೆ. ಎರಡನೇದು, ನಿಮಗೇನಾದ್ರು ದಮ್ಮಿದ್ರೆ ಈ ಕಾಗದವನ್ನ ಇಟ್ಕೊಂಡು ನಾವು ಕೂಡ ಮೆಜೆಸ್ಟಿಕ್ ಬರ್ತೀವಿ. ಯಾವ ಕಾಗದ ಇಟ್ಕೊಂಡು? ಈಗ ನಾನು ಓದಿದ್ನಲ್ಲ ಆ ಕಾಗದ ಇಟ್ಕೊಂಡು ಧರ್ಮಸ್ಥಳ ಮಂಜುನಾಥ್ ದೇವಸ್ಥಾನಕ್ಕೆ ಹೋಗೋಣ. ಆ ಒಂದು ವೈಟ್ನರ್ ಹಚ್ಚಿದಾರಲ್ಲ, ವೈಟ್ನರ್ ಹಚ್ಚಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ ಅನ್ನುವಂಥದ್ದನ್ನು ಬಂದು ಧರ್ಮಸ್ಥಳದಲ್ಲಿ ಮಂಜುನಾಥನ ದೇವಸ್ಥಾನದಲ್ಲಿ ಹೇಳ್ತಾರ, ಅವರು ಹೇಳ್ತಾರ, ಪ್ರಮಾಣ ಮಾಡ್ತಾರ? ಮಾಡಕ್ಕಾಗತ್ತಾ? ಹಾಗಾಗಿ ಆ ವೈಟ್ನರ್ ಹಚ್ಚಿದಾರಲ್ಲ, ವಿಜಯನಗರ ಬಡಾವಣೆ 3 ಮತ್ತು 4ನೇ ಹಂತದಲ್ಲಿ ನಮಗೆ ಸಮಾನಾಂತರ ಸೈಟ್ಗಳನ್ನ ಕೊಡಿ ಅಂತ ಕೇಳಿದಾರಲ್ಲ, ಅದಕ್ಕೆ ವೈಟ್ನರ್ ಹಚ್ಚಿದ್ದಾರೆ. ವೈಟ್ನರ್ ಅಂದ್ರೆ ಬಿಳಿ ಬಣ್ಣ ಹಚ್ಚಿದ್ದಾರೆ. ಸಿದ್ದರಾಮಯ್ಯ ಅವರು ಸುಳ್ಳು ಹೇಳ್ತಾ ಇದಾರೆ, ನಿಜ ಹೇಳ್ತಾ ಇದ್ದಾರೆ? ಸುಳ್ಳೇ ರಾಮಯ್ಯ. ಸಿದ್ದರಾಮಯ್ಯ ಅವರು ಎಂತವರು? ಸುಳ್ಳು ರಾಮಯ್ಯ. ಅನೇಕರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಶುದ್ಧ ರಾಮಯ್ಯ ಆಗಿದ್ರು. ನನ್ನ ಪ್ರಕಾರ ಶುದ್ಧ ರಾಮಯ್ಯ ಅಲ್ಲ, ಭ್ರಷ್ಟ ರಾಮಯ್ಯ. ಸಿದ್ದರಾಮಯ್ಯ ಅವರು ಶುದ್ಧ ರಾಮಯ್ಯ ಅಲ್ಲ, ಎಂತ ರಾಮಯ್ಯ? ಭ್ರಷ್ಟ ರಾಮಯ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.